ನಿಮಗೆ ಕಾಲುಗಳು ಪದೇ ಪದೇ ಜುಮ್ ಅನಿಸ್ತಾ ಇದೆ, ಚುಚ್ಚಿದಂಗೆ ಆಗ್ತಾ ಇದೆ, ಮತ್ತೆ ಏನೋ ಇರುವೆ ಓಡಾಡ್ದಂಗೆ ಆಗುತ್ತೆ, ಕೈಯಲ್ಲೆಲ್ಲ ಜೋಮ್ ಬರ್ತಿದೆ ಅಂದ್ರೆ, ಅದೇ ಉರಿ ಬರ್ತಾ ಇದೆ, ಈ ತರ ಆಗ್ತಿದೆ ಅಂದ್ರೆ ನಿಮ್ಮ ದೇಹದಲ್ಲಿ ನರ ವೀಕ್ ಆಗ್ತಿದೆ ಅಂತ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ನಮಸ್ಕಾರ. 60 ದಿನ 60 ಶರೀರ ಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನಾನು ನಿಮ್ಮ ವೈದ್ಯರು ಪೇಜ್ ಫಾಲೋವರ್ನ ಮರಿಬೇಡಿ. ಇದನ್ನ ನಾವು ಟಿಂಗ್ಲಿಂಗ್ ಸೆನ್ಸೇಷನ್ ಇಲ್ಲ ಪ್ಯಾರಾಸ್ಥೆಸಿಯಾ ಅಂತ ಅಂತೀವಿ. ನಮ್ಮ ನರಗಳು ದೇಹದ ಬೇರೆ ಬೇರೆ ಭಾಗಗಳಿಂದ ಮೆದುಳಿಂದ ಸಿಗ್ನಲ್ ಕಳಿಸ್ತಾ ಇರ್ತವೆ. ಆ ನರಗಳ ಮೇಲೆ ಪ್ರೆಷರ್ ಬಿದ್ದಾಗ, ಇಲ್ಲ ಆ ನರಗಳು ಡ್ಯಾಮೇಜ್ ಆದಾಗ, ಅಥವಾ ನರಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಈ ತರ ನಿಮ್ಗೆ ಜುಮ್ ಅನ್ಸೋದು ಆಗುತ್ತೆ. ಒಂದು ಕ್ಷಣಕ್ಕೆ ಉರಿ ಬರುತ್ತೆ, ಒಂದು ಕ್ಷಣಕ್ಕೆ ಮಬ್ಬಾದಂಗೆ ಆಗುತ್ತೆ, ಒಂದು ಕ್ಷಣಕ್ಕೆ ಸೂಜಿಲೆ ಚುಚ್ಚಿದಂಗೆ ಆ ತರ ಕಾಣಿಸ್ಕೋಬಹುದು. ಇದರಿಂದ ಏನ್ ಕಾರಣ ಗೊತ್ತಾ? ಮೊದಲನೇದು ನಿಮ್ಮ ಡಯಾಬಿಟಿಸ್. ಅಂದ್ರೆ ನಿಮ್ಮ ದೇಹದಲ್ಲಿ ಏನಾದರೂ ಶುಗರ್ ಕಂಟೆಂಟ್ ನಿಮ್ಮ ರಕ್ತದಲ್ಲಿ ಜಾಸ್ತಿ ಆಗ್ತಿತ್ತಂದ್ರೆ, ಇಲ್ಲ ಅದು ತುಂಬಾ ದಿನಗಳಿಂದ ಶುಗರ್ ಜಾಸ್ತಿ ಇದ್ದು ನಿಮ್ಮ ನರಗಳು ಶುಗರ್ ಜಾಸ್ತಿ ಇರೋದ್ರಿಂದ ಡ್ಯಾಮೇಜ್ ಆಗ್ತಿದ್ರೆ ಅದಕ್ಕೆ ನಾವು ಡಯಾಬಿಟಿಕ್ ನ್ಯೂರೋಪತಿ ಅಂತ ಕರಿತೀವಿ. ಅದರಿಂದ ಆಗುತ್ತೆ. ಎರಡನೇದು ನಿಮ್ಮ ಮೈಯಲ್ಲಿ ವಿಟಮಿನ್ B12 ಡೆಫಿಷಿಯನ್ಸಿ. ಅಂದ್ರೆ B12 ನಮ್ಮ ದೇಹದಲ್ಲಿ ನರಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ಒಂದು ವಿಟಮಿನ್. ಅದೇನಾದ್ರೂ ಕಡಿಮೆ ಆದ್ರೆ ನಿಮ್ಮ ಮೈಯಲ್ಲಿ ಜುಮ್ ಜುಮ್ ಅನ್ನೋ ಚಾನ್ಸಸ್ ಇರುತ್ತೆ. ಮೂರನೇದು ನಿಮ್ಮ ನರದ ಮೇಲೆ ಪ್ರೆಷರ್ ಬೀಳೋದು. ಅಂದ್ರೆ ನೀವು ಕುತ್ಕೊಳ್ಳೋದು ತಪ್ಪಾಗಿ ಕುತ್ಕೊಳ್ಳೋದ್ರಿಂದ, ಇಲ್ಲ ಭಾರ ಎತ್ತೋದ್ರಿಂದ, ಇಲ್ಲ ಯಾವಾಗಾದ್ರೂ ಬಿದ್ದಾಗ ನಿಮ್ಮ ಡಿಸ್ಕ್ ಅಂದ್ರೆ ನಿಮ್ಮ ಬೆನ್ನು ಮೂಳೆಯಲ್ಲಿ ಏನಾದರೂ ಡಿಸ್ಕ್ ಹತ್ತಿದಾಗ, ಆ ನರಗಳ ಮೇಲೆ ಪ್ರೆಷರ್ ಬಿದ್ದಾಗ ನಿಮಗೆ ಕೈಕಾಲು ಜುಮ್ ಜುಮ್ ಅನ್ನುತ್ತೆ. ಇದ್ರ ಜೊತೆಗೆ ಕೆಲವೊಂದು ಜನಕ್ಕೆ ಜಾಸ್ತಿ ಡ್ರಿಂಕ್ಸ್ ಮಾಡೋದ್ರಿಂದ, ಮತ್ತೆ ಯಾವ್ದಾದ್ರು ಮಾತ್ರೆ ತಗೊಳ್ಳೋದ್ರಿಂದ, ಮತ್ತೆ ಥೈರಾಯ್ಡ್ ಇರೋದ್ರಿಂದನೂ ಕೈ ಜುಮ್ ಜುಮ್ ಅನ್ನೋ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ನೀವು ಯಾವಾಗ ಎಚ್ಚರಿಕೆ ಆಗಬೇಕು ಅಂದ್ರೆ, ನಿಮಗೆ ಜುಮ್ ಅನ್ಸೋದ್ರ ಜೊತೆಗೆ ಕೈಕಾಲಲ್ಲಿ ವೀಕ್ನೆಸ್ ಬರೋದು, ನಡೆದಾಡೋಕೆ ತೊಂದರೆ ಆಗೋದು, ಮತ್ತೆ ಬ್ಯಾಲೆನ್ಸ್ ಸಮಸ್ಯೆ ಆಗೋದು, ಮತ್ತೆ ಯೂರಿನ್ ಟಾಯ್ಲೆಟ್ ಹೋಗೋದು ಗೊತ್ತಾಗದೇ ಇರೋದು, ಸಡನ್ ಆಗಿ ಕೈಕಾಲು ಕೆಲಸ ಮಾಡೋದು ಬಂದಾಗೋದು, ಇಲ್ಲ ಅದರ ಫೀಲ್ ಆಗದೆ ಇರೋದು ಆಗಾದಾಗ ನೀವು ಸದ್ಯಕ್ಕೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು. ಮೇನ್ ವಿಷಯ ಏನ್ ಗೊತ್ತಾ? ಜುಮ್ ಅನ್ಸಿದ ತಕ್ಷಣ ನಿಮ್ಗೆ ವಿಟಮಿನ್ ಇಂಜೆಕ್ಷನ್ ಕೊಟ್ಟ ತಕ್ಷಣ ನಿಮ್ಗೆ ಸ್ವಲ್ಪ ಸಮಾಧಾನ ಆಗ್ಬೋದು. ಬಟ್ ಆದ್ರೆ ಯಾವ ಕಾರಣದಿಂದ ಆಗ್ತದೆ ಅನ್ನೋದು ಕಂಡುಹಿಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಏನಾದ್ರು ಕೈಕಾಲು ಜುಮ್ ಜುಮ್ ಅನಿಸ್ತಾ ಇದೆ ಅಂದ್ರೆ ನೀವು ಕಮೆಂಟ್ ಮಾಡಿ. ನಾನು ಫಸ್ಟ್ ಕಮೆಂಟ್ ಅಲ್ಲಿ ನಿಮ್ಗೆ ಯಾವ ತರ ಇದನ್ನ ಸರಿ ಮಾಡ್ಕೋಬೇಕು ಅಂತ ರಿಪ್ಲೈ ಮಾಡಿರ್ತೀನಿ. ಧನ್ಯವಾದ.